ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವರಲಕ್ಷ್ಮಿ ಹಬ್ಬದ ಹಿಂದಿನ ದಿನ. ಈಗ ನಾನು ನಮ್ಮ ಮನೇಲಿದ್ದೀನಿ. ನಮ್ಮ ಅಕ್ಕ ಅಂದರೆ ಲಕ್ಷ್ಮಿನ ಕೊಂಡಿಸ್ತಾಳೆ, ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕು. ಅದಕ್ಕೂ ಮುಂಚೆ ನಮ್ಮ ಮನೇಲಿ ಎಲ್ಲ ಪ್ರಿಪ್ರೇಷನ್ನ ಮಾಡಿ ಹೊರಡ್ತಾ ಇದ್ದೀನಿ. ವಾರ ಕೂಡ ಎಲ್ಲನೂ ರೆಡಿ ಮಾಡಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಅರ್ಶಿನ ಕುಂಕುಮ ಇಕ್ಕಿ ಕಳಸ ಎಲ್ಲ ಹೂಡಿ ನಂತರ ಏನೇನು ಬೇಕು ಎಲ್ಲ ತಟ್ಟೆಗಳೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕೆಂದರೆ ಅಕ್ಕ ಅಲ್ಲೂ ಒಬ್ಬಳಿಗೆ ಅವಳಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಬ್ಬರೂ ನಾವು ಸಲಿನೂ ಇಬ್ಬರು ಸೇರಿ ಅಲ್ಲಿ ವರಲಕ್ಷ್ಮಿ ಹಬ್ಬನ ಅಂದರೆ ಲಕ್ಷ್ಮಿನ ಕೊಂಡಿಸೋದು ಪ್ರಿಪ್ರೇಷನ್ನ ಮಾಡ್ತೀವಿ. ಹಾಗಾಗಿ ಈಗೆಲ್ಲ ರೆಡಿ ಮಾಡಿಬಿಟ್ಟು ಅಮ್ಮ ಒಂದೇ ಅಲ್ವಾ, ನಾನು ಪಾಪುನು ಕೂಡ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ನಮ್ಮ ಬೆಳ್ಳಿನ. ಅಮ್ಮಂಗೆ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು ಪಟ ಅಂತ ಎಲ್ಲ ಮುಗಿಸಿದ್ದೀನಿ. ಬೆಳಿಗ್ಗೆ ಎದ್ನಿದ್ರು ಒಂದು ನೈವೇದ್ಯಕ್ಕೆ ಏನಾದ್ರು ಮಾಡಿಕೊಂಡು ಪಂಚಾಮೃತ ಮಾಡಿಕೊಂಡು ಡೈರೆಕ್ಟ್ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿದ್ದೀನಿ. ಏನೇನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತಿನ ವ್ಲಾಗ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಇಷ್ಟು ರೆಡಿ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ಹೂವು ಮುಡಿಸ್ಕೊಂಡು ಎಣ್ಣೆ ಬಿಟ್ಟು ನೈವೇದ್ಯಕ್ಕೆ ಏನಾದ್ರು ಮಾಡ್ಕೊಂಡು ನೋಡ್ತಾ ಇರ್ಬೋದು. ಪ್ಲೇಟ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಹೂವು ಒಂದು ಮುಡಿಸಿಲ್ಲ. ಇದು ತುಪ್ಪ ನಮ್ಮ ಆಂಟಿ ಕೊಟ್ಟು ಕಳಿಸಿದ್ರು ಬೆಣ್ಣೆನ, ಅದನ್ನ ಕನಕ್ಕೆ ಸಿಕ್ಕಿದ್ದೀನಿ. 3 ಮನೆಗೂ ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು. ಇದು ನಮ್ಮ ಅಕ್ಕವ್ರ ಮನೆಗೆ, ಅವಳು ಬೆಳಿಗ್ಗೆ ಸಂಜೆವರೆಗೂ ಉರಿಸ್ತಾಳಲ್ಲ, ಹಾಗಾಗಿ ಇದು ಹಳ್ಳಿ ಕಳಸ. ಖಾಲಿ ಐತೆ, ಅದು ಒಳಗೆ ಇಟ್ಬಿಟ್ಟು ನೆಕ್ಸ್ಟ್ ಸಲ ದೇವ್ರ ಸಾಮಾನು ತೊಗೊಳ್ತಾಗೆ. ನಮ್ಮ ಬೆಳ್ಳಿಯವರು ಇಲ್ಲಿದ್ದಾರೆ ನೋಡಿ, ಇಲ್ಲಿದ್ದಾರೆ. ಅಕ್ಕನ ಮನೆಗೆ ಹೋಗೋಕ್ಕೂ ಮುಂಚೆ ಇಬ್ಬರು ಹಾಲು ಕಾಯಿಸ್ಕೊಟ್ಟಿದ್ದೆ, ಕುಡಿದ್ಬಿಟ್ಟು ಕೂತ್ಕೊಂಡು ಆಟಾಡ್ತಾ ಇದ್ದಾರೆ. ಹಾಗೆ ಇವರಿಬ್ಬರು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿಗೆ ಹೋದರೆ ನನ್ನ ಕೆಲಸಗಳಂದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಬಿಡೋಲ್ಲ. ಪೂರ್ವನು ಕೂಡ ಇದ್ದಾನೆ, ಅಲ್ಲಿ ಚಿನ್ನು ಕೂಡ ಇದ್ದಾನೆ. ಎಲ್ಲರೂ ಇದ್ದಾಗ ನಮ್ಮ ಚಿರು ಸ್ವಲ್ಪ ಜಾಸ್ತಿನೇ ಜೋಶ್ ಬಂದ್ಬಿಡುತ್ತೆ ಆಟ ಆಡೋದಕ್ಕೆ. ಹಾಗಾಗಿ ಅವನ್ನ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ. ಹೆಂಗೂ ಎಲ್ಲ ಮನೇಲಿ ಕೆಲಸ ಆಗಿದೆ ಅಲ್ವಾ, ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೇನಿಲ್ಲ, ಊಟ ಮಾಡಿದ್ರೆ ನಮ್ಮ ಹಸ್ಬೆಂಡ್ ಬರ್ತಾರಲ್ಲ, ನಮ್ಮ ಚಿರುನ ಮಲಗಿಸ್ತಾರೆ. ನಮ್ಮ ಬೆಳ್ಳಿನ ಕೂಡ ನಮ್ಮ ಅಪ್ಪ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ಇದು ಹಣ್ಣುಗಳನ್ನೂ ಕೂಡ ಅಂದರೆ ಕ್ಲೀನಾಗಿ ಕೂರಲ್ಲ, ಕೆಳಗಡೆ ಜುಟ್ಟಂಗಿತ್ತು ಸ್ವಲ್ಪ ತೊಟ್ಟಂಗೆ, ಅದನ್ನ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಚುಂಬಕ್ಸ್ಬಿಟ್ಟು ಆಮೇಲೆ ಇಟ್ಬಿಟ್ಟು ಹೊಂಟೋಗೋಣ ಅದನ್ನು ಅಂತ ಅಂದ್ಕೊಂಡೆ. ಯಾಕೆಂದರೆ ಬೆಳಗ್ಗೆ ಟೈಮ್ ಒಂದೊಂದ್ಸಲ ನಮ್ಮ ಬೆಳ್ಳಿ ನಾವು ಎದ್ದಾಗೆ ಎದ್ಬಿಡ್ತಾನೆ. ಅಮ್ಮಂಗೆ ಆಮೇಲೆ ರೆಡಿ ಮಾಡೋಕ್ಕೆ ಬಿಡೋದಿಲ್ಲ, ಪೂಜೆ ಮಾಡೋದಕ್ಕೆ ಅಂದರೆ ಹೂವು ಎಲ್ಲ ಮುಡ್ಸೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಆದಷ್ಟು ಇವಾಗ ನನ್ನ ಕೈಲಿ ಏನೇನೆಲ್ಲ ಮಾಡೋದಕ್ಕಾಗುತ್ತೆ ಅಷ್ಟನ್ನು ಮಾಡಿಟ್ಬಿಟ್ಟು ಹೋದೆ. ಅಮ್ಮ ನನ್ನ ದೇವ್ರ ಸಾಮಾನೆಲ್ಲ ತೊಳೆಯಬೇಕಾದ್ರೆ ಅಮ್ಮ ಕೂಡ ಸ್ನಾನ ಮಾಡಿಕೊಂಡು ನಾಳೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಮತ್ತು ದೇವರಿಗೆ ಅಂತ ಅಂದ್ಬಿಟ್ಟು ರವೆ ಉಂಡೆ ಕೂಡ ಮಾಡಿಟ್ಟಿದ್ರು. ಅದನ್ನು ಕೂಡ ಮೇಲ್ಗಡೆ ಎತ್ತಿಟ್ಟಿದ್ದೀನಿ. ಬಾಣಲಿಗೆ ಹಾಕಿಟ್ಬಿಟ್ಟಿದ್ರು ಅಮ್ಮ. ಅಂದರೆ ಬಾಕ್ಸ್ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಬಿಸಿದೇ ಕಟ್ಟಿರ್ತೀವಲ್ಲ, ಸೊ ಹಾಗಾಗಿ ಬಾಕ್ಸಿಗೆ ಹಾಕಿದ್ರೆ ತೇವ ಬಂದ್ಬಿಟ್ಟು ಒಂಥರ ಮುದ್ದೆ ಹಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾರ್ಕೊಂಡಂಗೆ ಆಗಲಿ ಅಂತ ಒಂದು ಪ್ಲೇಟ್ ಮುಚ್ಚಿ ಮೇಲಿಟ್ಟಿದ್ದಾರೆ. ಅದಾದಮೇಲೆ ತುಪ್ಪ ತೊಗೊಂಡೋಗ್ಬೇಕಿತ್ತಲ್ಲ ರೇಷ್ಮೆ ಸೀರೆ ಜೊತೆಗೆ, ಅಂದರೆ ಲಕ್ಷ್ಮಿ ಗುಡ್ಸೋ ಸೀರೆ ಜೊತೆಗೆ ತೊಗೊಂಡೋಗ್ತಿದ್ದೆ. ಸೀರೆ ಇಲ್ಲೇ ಇತ್ತು, ಹಾಗಾಗಿ ಚೆಲ್ಲಬಾರ್ದು ಅಂತ ಅಂದ್ಬಿಟ್ಟು ಒಂದು ಕವರ್ನ ಹಾಕ್ಕೊಂಡು ಅದಾದಮೇಲೆ ಇಟ್ಕೊಂಡು ಹೋದೆ. ನನ್ನ ತಮ್ಮ ಬಿಟ್ಕೊಡ್ತೀನಿ ಅಂದ, ಬಟ್ ಅವರು ಏನೋ ಕೆಲಸ ಐತೆ ಅಂತ ಹೋಗಿದ್ರು. ಹಾಗಾಗಿ ಇನ್ನೊಂದು ಗಾಡಿ ಐತೆ ತಗೊಂಡು ಹೋಗೋಕ ಅಂತ ಅಂದ. ಸೊ ಆ ಗಾಡಿನ ತಗೊಂಡು ನಾನು ಕೂಡ ಬಂದೆ. ನಮ್ಮ ಅಕ್ಕವ್ರ ಮನೆ ಹತ್ರ ಈ ಥರ ಗೇಮ್ ಮಾಡೋದಕ್ಕೆ ಹಾಕಿದ್ದಾರೆ. ನಾವು ಸೊಲ್ಲಪುರದ ಮುಂದೆ ದೇವಸ್ಥಾನದ ಹತ್ರ ಆಡಿದ್ವಿ, ಸೇಮ್ ಸೆಟ್ಟು ಇಲ್ಲ ಹಾಕಿದ್ದಾರೆ. ನಮ್ಮ ಚಿರು ಪೂರು ನೋಡಿದಾಗೆಲ್ಲ ಆಡಬೇಕು ಅಂತ ಹೇಳ್ತಾನೆ ಇರ್ತಾರೆ. ನಂತರ ನಮ್ಮ ಅಕ್ಕ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬರ್ತಾಯಿದ್ಲು ನಾನು ಹೋದಾಗ. ದೇವ್ರ ಸಾಮಾನೆಲ್ಲನೂ ತೊಳ್ಕೊಂಡಿದ್ರು. ಮನೆ ಕಂಪ್ಲೀಟಾಗಿ ಕ್ಲೀನಾಗಿತ್ತು. ಅದಾದಮೇಲೆ ದೇವ್ರ ಸಾಮಾನು ನೋಡ್ತಾ ಇರ್ಬೋದು, ಎಷ್ಟು ಪಳಪಳ ಅಂತ ಹೊಸಾದ ಕಂಡಂಗೆ ಕಾಣ್ತಾ ಇದೆ. ಇದು 2 ವರ್ಷ ಯೂಸ್ ಮಾಡಿದ್ದಾಳೆ ನಮ್ಮ ಅಕ್ಕ. ಅಂದರೆ ಅವ್ರು ಹಾಕ್ಕೊಟ್ಟಿರ್ತಾರಲ್ಲ ಕವರ್ಗೆ, ಅದೇ ಕವರ್ಗೆ ನೀವು ಯೂಸ್ ಮಾಡಿದ್ಮೇಲೆ ಒಂದ್ಸಲ ಒರೆಸ್ಕೊಂಡು ಆನಂತರ ಅದೇ ಕವರ್ಗೆ ಹಾಕಿಟ್ರೆ ಏನೂ ಆಗಲ್ವಂತೆ, ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ಈ ಗಣೇಶ ಬಂದು ಈ ಓಟಿಗೆಲ್ಲ ಅಂದರೆ ಏನಂತಾರೆ, ಅದೇ ಓಟಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಆವಾಗ ನಮ್ಮ ಅಕ್ಕವ್ರ ಅತ್ತೆ ಹೋಗಿದ್ರು. ಆವಾಗ ಕೊಟ್ಟಿರೋ ಪುಟ್ಟ
ಗಣೇಶ ಇದು. ಸೊ ತುಂಬ ಚೆನ್ನಾಗಿದೆ ಅದರೊಳಗಡೆ ಕೊಟ್ಟಿದ್ದು. ನಮ್ಮ ಅಕ್ಕ ಈಗ ಲಕ್ಷ್ಮೀ ಕುಂಡ್ರಿಸೋಕ್ಕೆ ವಿಘ್ನೇಶ್ವರನ ಮಾಡಬೇಕಿತ್ತಲ್ವಾ, ಸೊ ಅದ್ರ ಬದಲು ವಿಘ್ನೇಶ್ವರನ ವಿಗ್ರಹನೇ ಬಂದಂಗಾಯಿತು ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಲಕ್ಷ್ಮಿಗೆ ಬಳೆ ಮರ್ತು ಬಂದುಬಿಟ್ಟಿದ್ದೀನಿ, ತಗೊಬಂದ್ಬಿಡು ಹೋಗಿ ಅಂತ ಅಂದ್ಲು. ಹಾಗಾಗಿ ಬಂದು ಇಲ್ಲಿ ತೊಗೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ನೀರೊಳಗಡೆ ಹಾಕ್ತಾರಲ್ಲ ಲೋಟಸ್, ಎಷ್ಟು ಚೆನ್ನಾಗಿದೆ ಅಂತ ಕಲರಲ್ಲಿತ್ತು. 60, 70, 80 ಅಂತ ಏನೋ ಹೇಳ್ತಾಯಿದ್ರು. ಪುಟಾಣಿದು ಇತ್ತು ಮತ್ತು ದೊಡ್ಡವು ಇತ್ತು. ಸೊ ನಾನು ಬಳೆ ತೊಗೊಂಡು ಬಂದುಬಿಟ್ಟೆ. ಅಂದರೆ ಅದು ತಾಮ್ರದೊಳಗಡೆ, ಅಂದರೆ ತಾಮ್ರದ ಬಟ್ಲು ಬರುತ್ತಲ್ಲ ಅದರೊಳಗೆ ನೀರು ಹಾಕಿಟ್ರೆ ಚೆನ್ನಾಗಿ ಕಾಣುತ್ತೆ. ಅದಿಂದು ತೊಗೊಂಡಿಲ್ಲ ಅಲ್ವಾ, ಹಾಗಾಗಿ ಸುಮ್ಮನೆ ಅವೇಂತಕ್ಕೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದುಬಿಟ್ಟೆ. ನಂತರ ಅಲ್ಲಿಂದ ಬಂದಮೇಲೆ ಫೋಟೋಗಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಒಂದ್ಸಲ ಕ್ಲೀನಾಗಿ ಹೂವೆಲ್ಲ ತೆಗೆದಾಕ್ಬಿಟ್ಟು ಅದಾದಮೇಲೆ ಅದೇ ಅಷ್ಟೇ ಕುಂಕುಮ ಇಕ್ಕಿರ್ತೀವಲ್ಲ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಅಷ್ಟೇ. ನಮ್ಮ ಚಿನ್ನು ವೀಡಿಯೋ ಮಾಡಿಕೊಡು ಅಂತ ಅಂದಿದ್ದಕ್ಕೆ ಮಾಡ್ಕೊಡ್ತೀನಿ ಆಂಟಿ, ಇವತ್ತೆಲ್ಲ ನಾನು ಎದ್ದಿರ್ತೀನಿ, ನಿನಗೆ ವೀಡಿಯೋ ಮಾಡಿಕೊಡ್ತೀನಿ ಅಂತ ಅವನೇ ವೀಡಿಯೋ ಮಾಡ್ತಾಯಿದ್ದ. ಲಕ್ಷ್ಮಿಗೆ ಅಂತ ಈ ಸಲ ಒಂದು ಡಾಬ್ನ ತೊಗೊಂಡಿದ್ದಾಳೆ. ಅವಳು ನೋಡ್ಕೊಂಡು ಬಂದಿಲ್ಲ. ಒಂದೇ ಒಂದು ಚೈನಂಗೆ ಮಾತ್ರ ಗೆಜ್ಜೆ ಇರಲಿಲ್ಲ, ಅಂದರೆ ಕೆಳಗಡೆ ಮಣಿಗಳು ಬರುತ್ತಲ್ಲ ಆ ಥರದೊಂದು ಇರಲಿಲ್ಲ. ಸೊ ಏನಾಗಲ್ಲ, ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ದೊಡ್ಡದು. ಸೊ ಹಾಗಾಗಿ ಇರಲಿ ಬಿಡು, ಏನಾಗಲ್ಲ. ಅಂದರೆ ಮಿಸ್ ಆಗ್ತಾ ಅಂದ್ಬಿಟ್ಟಿದ್ದಾಳೆ, ಅವಳು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಂತರ ಊಟ ಮಾಡಿಬಿಟ್ಟು ಆಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವು ನಾವು. ಅಂದರೆ ಅಕ್ಕ ಬೋಂಡ ಆಗ್ತಾಯಿದ್ಲು, ನನ್ನ ತಮ್ಮದಿರು ಬಂದಿದ್ದರು. ಸೊ ಅವ್ರದ್ದು ಸ್ವಲ್ಪ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ಬೇಕಿತ್ತು, ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹಾಗೆ ಎಲ್ಲ ಕುತ್ಕೊಂಡು ಊಟ ಮಾಡೋಕ್ಕೂ ಮುಂಚೆ ಈ ಥರ ಅಂದರೆ ಸ್ಕ್ರೀನ ಬಿಟ್ಟಿದ್ದೆ. ಅದಾದಮೇಲೆ ಊಟ ಎಲ್ಲ ಮಾಡ್ಕೊಬಂದು ಈ ಥರ ಫ್ಲವರ್ ಡೆಕೋರೇಷನ್ನ ಮಾಡಿದ್ದೀವಿ. ಸಿಂಪಲ್ಲಾಗಿ ಇದನ್ನೆಲ್ಲ ನಾನು ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಡೆಕೋರೇಷನ್ ಮಾಡಿ, ಮತ್ತು ನಮ್ಮ ಅಕ್ಕ ಒಂದು ಹಳೆ ಲೈಟ್ ಇತ್ತು, ಫಸ್ಟ್ ಟೈಮ್ ಕುಂಡ್ರಿಸೋಕೆ ತೊಗೊಂಡಿದ್ದು, ಆ ಲೈಟ್ನ ಆ ಸ್ಕ್ರೀನಿಗೆ ಬಿಟ್ಬಿಟ್ಟೆ. ನಂತರ ಇಲ್ಲಿ ಮಲ್ಲಿಗೆ ಹೂವು ತಂದಿದ್ಲು, ಮಲ್ಲಿಗೆ ಹೂವನ್ನ ಹಾರ ಮಾಡೋಣ ಅಂತ ಅಂದ್ಬಿಟ್ಟು ದಿಂಡು ಕಟ್ತಾಯಿದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ನಂಗೆ ದಿಂಡೆ ಕಟ್ಟೋಕ್ಕೆ ಬರ್ತಿರಲಿಲ್ಲ. ಅವತ್ತು ನಾನು ನಮ್ಮ ಮನೇಲಿ ದೇವ್ರ ಸಾಮಾನೆಲ್ಲ ತೊಳೆದಾದ್ಮೇಲೆ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ನೋಡಿದೆ ಯೂಟ್ಯೂಬ್ನಲ್ಲಿ. ಹಾಗಾಗಿ ನೋಡೋಣ ಕಟ್ಟೋಣ ಅಂತ ಮೊಗ್ಗಿತ್ತು ನಮ್ಮ ಮನೇಲೂ ಕೂಡ. ಒಂದು 1/4 kg ಅಷ್ಟು ತಂದಿದ್ವಿ. ಹಾಗಾಗಿ ಟ್ರೈ ಮಾಡೋಣ ಅಂತ ಕಟ್ಟಿದೆ. ಅಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಹೂವು ಏನಾಗಿತ್ತು, ಹಳ್ಳೋಗಿತ್ತು. ಕಟ್ಕೊಂಡು ನಮ್ಮ ಅಕ್ಕನ ಪಕ್ಕದಲ್ಲಿರೋ ಅಂಥ 2 ದೊಡ್ಡದು ಇದೆಯಲ್ಲ, ಅದು ನಾನು ನಮ್ಮ ಮನೇಲಿ ಕಟ್ಕೊಂಡ್ಬಂದಿರೋ ಅಂಥದ್ದು. ಸ್ವಲ್ಪ ಹಳ್ಳೋಗಿತ್ತು ಮತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಮೊಗ್ಗಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಕ್ಕ ಇವತ್ತು ತಂದಿದ್ಲು, ಹಾಗಾಗಿ ಅದನ್ನ ಈಸ್ಕೊಂಡು ಕಟ್ತಾಯಿದ್ದೀನಿ. ಫಸ್ಟ್ ಟೈಮು ನಾನು ಮಲ್ಲಿಗೆ ಹೂವಿನ ದಿಂಡನ್ನ ಕಟ್ಟಿದ್ದು, ತುಂಬಾ ಚೆನ್ನಾಗಿತ್ತು. ಮತ್ತು ಮಾರ್ಕೆಟಲ್ಲೆಲ್ಲ ಮಲ್ಲಿಗೆ ಹೂವಿನ ಪುಟಾಣಿ ಚಿಕ್ಕ ಹಾರನೇ 700-800 ರೂಪಾಯಿ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು. ನಮ್ಮ ಅಕ್ಕ ಲೋಟಸ್ ತಂದಿದ್ಲು, ಅಂದರೆ ಕಮಲದ ಹೂವನ್ನ 4 ತಂದಿದ್ಲು. ಅದಾದಮೇಲೆ 100 ಗ್ರಾಮ್ ಮಲ್ಲಿಗೆ ಹೂವು ತಂದಿದ್ಲು. ಅದರಲ್ಲಿ 2 ದಿಂಡು ಮಾಡಿದೆ, ನಾನು 2 ದಿಂಡು ತಂದಿದ್ನಲ್ಲ. ಸೊ ಅದರಲ್ಲಿ ಹಾರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗಿತ್ತು, ಮಾತ್ರ ದೊಡ್ಡ ಹಾರನೇ ಆಗಿತ್ತು. ಸೊ ದಿಂಡು ಕಟ್ಟಕ್ಕೆ ಬರೋದಾದರೆ ನಿಜವಾಗ್ಲೂ ಹಾರನ ತಗೊಳ್ಳೋದೇ ಬೇಡ, ಆರಾಮಾಗಿ ಮನೇಲೇ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬಿಡ್ಬೋದು ಅಂತ ನನಗನ್ನಿಸ್ತು. ಸೊ ಈ ಸಲ ಲಕ್ಷ್ಮಿಗೆ ನನ್ನ ಕೈಯಿಂದ ಹಾರ ಮಾಡಾಕಿದ್ದೀನಿ, ತುಂಬಾ ಖುಷಿಯಾಯಿತು. ಅದಾದಮೇಲೆ ಲಕ್ಷ್ಮಿ ಕುಂಡ್ರಿಸೋದಕ್ಕೆ ಅಂತ ಅಂದ್ಬಿಟ್ಟು ಮುಂದೆಗಡೆ ಟೇಬಲ್ನ ಇಟ್ಟು ಅದ್ರ ಮೇಲೆ ಒಂದು ಎಲ್ಲ ಒಗ್ದಿರೋ ಅಂಥದ್ದೇ ಟವಲ್ಲು, ಅಂದರೆ ಲುಂಗಿನ, ಅಂದರೆ ಪಂಚೆನ ಹಾಸಿರೋದು ಒಗ್ದಿಟ್ಕೊಂಡಿದ್ರು ಅವರೆಲ್ಲ. ಏನೇನು ಯೂಸ್ ಮಾಡ್ತೀವಿ ಅಂತ ಗೊತ್ತಲ್ಲ, ಅದನ್ನೆಲ್ಲ ತೆಗೆದು ವಾಶ್ ಮಾಡಿ ಒಂದು ಕಡೆ ಇಟ್ಕೊಬಿಟ್ಟಿದ್ರು. ಅದನ್ನ ಹಾಸ್ಕೊಂಡಿದ್ದಾಳೆ. ನಂತರ ಬೆಳ್ಳಿ ಚೊಂಬಿಗೆ ಈ ಥರ ಒಂದು ಕಡ್ಡಿನ ದೇವರಿಗೆ ಅಂತಲೇ ಉಪಯೋಗಿಸ್ತಾ ಇರೋದು. ಈ ಕಡ್ಡಿನೂ ಕೂಡ ಏನೇನು ದೇವ್ರಿಗೆ ಉಪಯೋಗಿಸೋದೆಲ್ಲ ಏನಿರುತ್ತೆ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಬಿಡ್ತಾರೆ. ಹಾಗಾಗಿ ಅದು ಕಡ್ಡಿನೂ ಕೂಡ ಎಲ್ಲ ಒಂದ್ಸಲ ನೀರಲ್ಲಿ ತೊಳ್ಕೊಂಡು, ಹೊರಗಡೆ ನೀರಲ್ಲಿ ತೊಳ್ದು, ಒಳಗಡೆ ನೀರಲ್ಲಿ ತೊಳ್ದು, ಈ ಥರ ಮಾಡಿಕೊಂಡು ನಂತರ ಆ ಸ್ವಲ್ಪ ಕಡ್ಡಿನ ಚೊಂಬಿ ಕಟ್ಕೊಂಡಿದ್ದೀವಿ. ಸ್ವಲ್ಪ ಟೈಟಾಗಿ ಕಟ್ಕೋಬೇಕು. ಸೀರೆ ಅದ್ರ ಮೇಲಾಸ್ ಬರೋದ್ರಿಂದ ಸ್ವಲ್ಪ ಅಲ್ಲಾಡ್ದೇ ಬಿಗ್ಗೆ ಕೂರೋಂಗೆ ಕಟ್ಕೊಂಡ ನಂತರ ಈಗ ಚಾಪೆನೂ ಕೂಡ ಒಗ್ದಾಕಿದ್ಲು, ಅಂದರೆ ತೊಳೆದಾಕಿದ್ರು. ಅದ್ರ ಮೇಲೆ ಒಂದು ಸಲ ನೀರು ಚುಮುಕ್ಸಿ ಒರೆಸ್ಕೊಂಡು ನಂತರ ಈಗ ಒಂದು ಸ್ವಲ್ಪ ಬ್ಲೌಸ್ ಕಟ್ ಮಾಡಬೇಕಿತ್ತು. ಸೊ ಬ್ಲೌಸ್ ಕಟ್ ಮಾಡಿ ಇಟ್ಬಿಟ್ವಿ. ಅದಾದಮೇಲೆ ಸೀರೆನ ಫೋಲ್ಡ್ ಮಾಡ್ಕೊತಾ ಇದ್ದೀವಿ. ಸಲಿನೂ ಒಂದೇ ಥರ ಸೀರೆ ಉಡಿಸೋದು ಬೇಡ ಅಂತ ಅಂದ್ಬಿಟ್ಟು ಈ ಸಲ ಈ ಥರ 2 ಲೇಯರಲ್ಲಿ ಬರೋ ಥರ ಉಡಿಸ್ತಾ ಇದ್ದೀವಿ. ಫಸ್ಟ್ ಕೆಳಗಡೆ ಬರುತ್ತಲ್ಲ ಬಾರ್ಡ್ರು, ಅದು ದೊಡ್ಡ ಬಾರ್ಡ್ರ್ ಬರುತ್ತೆ ನಾವು ಉಡ್ಕೊಂಡಾಗ, ಅದನ್ನು ಮೇಲ್ ಮಾಡ್ಕೊಳ್ಳೋಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಇನ್ನು ಕೆಳಗಡೆ ಚಿಕ್ಕ ಬಾರ್ಡ್ರ್ ಏನು ಬಂದಿದೆ ಅದು ಉಲ್ಟಾ ಕೂರುತ್ತೆ, ಏನಾಗಲ್ಲ ಅಂತ ಅಂದ್ಬಿಟ್ಟು. ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಉಡ್ಸಿದ್ದು ನೋಡಿದ್ವಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ಉಡ್ಸಿದ್ರೆ ನಿಜವಾಗ್ಲೂ ಈ ಥರ ಉಡಿಸಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದ್ರ ವೀಡಿಯೋ ಲಿಂಕ್ ಏನಾದ್ರು ಸಿಕ್ಕಿದ್ವೆ ನೋಡೋಣ, ಹಾಕ್ತೀನಿ. ಇಲ್ಲ ಅಂತಂದರೆ
ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಬೋದು ಅಷ್ಟೇ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇಲ್ಲ ಉಡ್ಸೋರು ಏನಾದ್ರು ಗೊತ್ತಿದ್ರೆ ಆರಾಮಾಗಿ ಉಡ್ಸ್ಕೊಬಿಡೋದು ಅಂತ ಅವ್ರಿಗೊಂದು ಟೆಕ್ನಿಕ್ ಗೊತ್ತಿರುತ್ತೆ. ಅದಾದಮೇಲೆ ಕ್ಲಿಪ್ ಹಾಕ್ತಾ ಇರೋದು ಕೂಡ ನಾನು ಹೊಸದು, ಅಂದರೆ ನಮ್ಮ ಅಕ್ಕ ತೆಗ್ದು ಮಾಡಿಕೊಂಡಿದ್ಲು ಇದಕ್ಕೆಲ್ಲ ಯೂಸ್ ಮಾಡೋದಕ್ಕೆ ಅಂತಲೇ. ಅಂದರೆ ಹೊಸ್ದಾಗಿ ತೊಗೊಂಡಿರೋಂಥ ಕ್ಲಿಪ್ ಇವೆ, ಫಸ್ಟೇ ತೆಗ್ದು ಮಾಡಿಕೊಂಡು ಇದು ಮಾಡಿರೋದಲ್ಲ. ಈಗ ರೀಸೆಂಟಾಗಿ ಇದೆಲ್ಲ ಬರೋಕ್ಕೆ ಹೋದಾಗ ತಗೊಬಂದಿದ್ಲು. ಆನಂತರ ಈ ಥರ ಹಿಂಗೆ ಫಿಲ್ಟ್ ಮಾಡ್ಕೋತಾ ನರಿಗೆ ಇಟ್ಕೋತಾ ಇರೋದು, ಕ್ಲೀನಾಗಿ ಜೋಡಿಸ್ಕೊಂಡು ಅಂದರೆ ನೆಲದ ಮೇಲೆ ಆದರೆ ಕ್ಲೀನಾಗಿ ಗ್ರಿಪ್ ಸಿಗುತ್ತೆ ಹಿಂಗೆ ಇಟ್ಕೊಳ್ಳಬೇಕಾರೆ. ಸೀರೆ ಅಂದರೆ ಚಾಪೆ ಮೇಲೆ ಸಿಗ್ತಾ ಇರಲಿಲ್ಲ, ಸ್ವಲ್ಪ ಕಷ್ಟ ಆಗೋದು. ಅಂದರೆ ಇಬ್ಬರು ಇದ್ದೀವಲ್ಲ, ಆರಾಮಾಗಿ ಮಾಡ್ಕೋಬೋದು. ಇಬ್ಬರಿದ್ದರೆ ಬೇಗ ಬೇಗ ಮಾಡ್ಕೋಬೋದು. ನಾನು ನಮ್ಮ ಅಕ್ಕ ಇಬ್ಬರು ಮಾಡಿದೆ. ಒಂದು ರಾತ್ರಿ ಎಲ್ಲ ನೈಟ್ ಮನಗೆ ಇರಲಿಲ್ಲ, ಆ ಥರ ಆಯಿತು. ಅಂದರೆ ನಮ್ಗೆ ಮನಗೆ ಎದ್ದು ಮಾಡೋದಕ್ಕೂ ಇಷ್ಟನೂ ಇರಲಿಲ್ಲ. ಸೊ ಹಾಗಾಗಿ ಆದಂಗೆ ಇದಾನಕ್ಕೆ ಕೆಲಸ ಆಗಲಿ ಅಂತ ಮಾಡ್ಕೋತಾ ಇದ್ವಿ. ನಂತರ ಸೀರೆ ಉಡ್ಸೋದು ಸ್ಟಾರ್ಟ್, ಅಂದರೆ ನಾವು ಎಲ್ಲ ಊಟ ಮಾಡೋದು ಲೇಟ್ ಆಗೋಯ್ತು, ಮತ್ತೆ ಮನಿಕೊಂಡಿದ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು, ಸೊ ಏನಾಗುತ್ತೆ ಎಷ್ಟು ಕೆಲಸನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾನೆ. ಈ ಥರ ನರಿಗೆ ಎಲ್ಲ ಹಿಡ್ದಾದ್ಮೇಲೆ ಕೆಳಗಡೆ ಒಂದು ದಾರ ಹಾಕೋಬೇಕು. ಒಂದು 3/4 ಭಾಗದಷ್ಟು ದಾರ, ಅಂದರೆ ನರಿಗೆ ಮಾಡ್ಕೋಬೇಕು ಸೀರೆನ. ಅದಾದಮೇಲೆ ದಾರ ಹಾಕ್ಕೊಂಡು ದಾರದ ಮೇಲ್ಗಡೆ ಸೀರೆ ನರ್ಗಿನ ಒಂದೊಂದೇ ಕೂಡಿಸ್ಕೊಬರ್ಬೇಕು, ಸ್ವಲ್ಪ ಗ್ಯಾಪ್ ಇಟ್ಟು. ಆನಂತರ ಆ ದಾರನ ಸೇರಿಸಿ ಅಡೀಲಿ ಸ್ವಲ್ಪ ಮಡಚ್ಬಿಟ್ಟು ಕ್ಲಿಪ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ನಾನು ಹೇಳಿದ್ರೆ ಅರ್ಥ ಆಗೋಲ್ಲ, ಒಂದು ವೀಡಿಯೋ ನೋಡಬೇಕಾಗುತ್ತೆ. ಆನಂತರ ಇಲ್ಲಿ ನಮ್ಮಕ್ಕ ಈಗ ಏನೇನು ಅವಳ ಪ್ರೊಸೀಜರ್ ಏನಿದೆ ದೇವ್ರು ಕುಂಡ್ರಿಸಬೇಕಾದ್ರೆ, ಸೊ ಅದನ್ನ ಮಾಡ್ತಾಯಿದ್ದಾರೆ. ಅದ್ರ ಮೇಲೆ ಒಂದು ಫಸ್ಟ್ ಟೇಬಲ್ ಇಕ್ಕಿ ಅದ್ರ ಮೇಲೆ ಒಂದು ಮಣೆ, ಅದ್ರ ಮೇಲೆ ಒಂದು ಬಾಳೆದೆಲೆ ಇಕ್ಕಿ ಅಕ್ಕಿ ಒಯ್ದು, ನಂತರ ಅರಿಶಿನ ಕುಂಕುಮ ಹೂವು ಹಾಕ್ಕೊಂಡು, ಅದಾದಮೇಲೆ ತಾಮ್ರದ ಬಿನ್ಗೆ ತುಂಬಾ ಅಕ್ಕಿ ತುಂಬಿದ್ದಾರೆ. ಆ ಅಕ್ಕಿನ ನಾವೇನು ಲಕ್ಷ್ಮಿ ಎಲ್ಲ ಕುಂಡ್ರಿಸಿ ಎತ್ತಾದಮೇಲೆ ಆ ಅಕ್ಕಿನ ನಾವು, ಅಂದರೆ ನಾನ್ ವೆಜ್ ಮಾಡೋದಕ್ಕೂ ಮುಂಚೆನೇ ಆ ಅಕ್ಕಿನೆಲ್ಲ ಖಾಲಿ ಮಾಡಿಬಿಡ್ಬೇಕು, ನಾವೇನು ದೇವರಿಗೆ ಉಪಯೋಗಿಸಿರ್ತೀವಿ ಅದನ್ನು. ಸೊ ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು, ನನಗೂ ಗೊತ್ತಿರಲಿಲ್ಲ, ನಮ್ಮ ಅಕ್ಕ ಹೇಳಿದ್ಮೇಲೆ ಗೊತ್ತಾಗಿದ್ದು. ಆನಂತರ ಆ ಚೊಂಬಿಗೂ ಕೂಡ ಅರಿಶಿನ ಕುಂಕುಮ ಹೂವು ಈ ಥರದನ್ನೆಲ್ಲ ಹಾಕ್ಕೊಂಡ್ಲು. ಇದು ಮಾಡೋದಕ್ಕೆ ಮಾಡ್ತಿರೋದನ್ನ ತೋರಿಸೋಣ ಅಂತ ವೀಡಿಯೋನ, ಅಂದರೆ ಫೋನ್ನ ತಂದು ಮುಂದೆ ಇಟ್ಬಿಟ್ಟೆ. ಅದಾದಮೇಲೆ ಈ ಥರ ನರಿಗೆ, ಅಂದರೆ ದಾರ ಇಟ್ಟು ಕ್ಲಿಪ್ ಹಾಕೋದನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಫಸ್ಟೇ ಮುಂಚೆನೇ ಹೇಳ್ಬಿಟ್ಟೆ, ನೋಡ್ತಾ ಇರ್ಬೋದು. ಅಂದರೆ ದಾರನ ಇಟ್ಬಿಟ್ಟು ಅದು ಸ್ವಲ್ಪ ಒಂದು ಅರ್ಧದಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೀವಿ, ಬ್ಯಾಕ್ ಸೈಡ್ಗೆ ಕ್ಲಿಪ್ ಹಾಕ್ಕೊಂಡಿದ್ದೀವಿ. ಅದು ನರಿಗೆ ಕ್ಲೀನಾಗಿ ಕೂರೋಂಗೆ ಕ್ಲಿಪ್ಗಳನ್ನ ಹಾಕ್ಕೊಂಡಿದ್ದೀವಿ ಅಷ್ಟೇ. ಈಗ ಸೇರಿಸ್ಬಿಟ್ಟು ಒಂದು ಗಂಟನ್ನ ಕಟ್ಬಿಟ್ರೆ ಕ್ಲೀನಾಗಿ ನರಿಗೆ ಕುಂಡ್ರಿಸ್ಕೋಬೋದು. ಈಗ ಕಟ್ಟಾಯ್ತಲ್ಲ, ಈಗ ಕ್ಲೀನಾಗಿ ಕಟ್ಟಿದ್ಮೇಲೆ ಸರಗನ್ನ ಒಂದು ಕಡೆ ಬಿಟ್ಕೊಬಿಟ್ಟಿದ್ದೀವಿ, ಅಂದರೆ ಸರಗ್ ಬರುತ್ತಲ್ಲ ಅದನ್ನ. ಈಗ ನರಿಗೆಗಳನ್ನ ಕ್ಲೀನಾಗಿ ಒಂದೇ ಸಮ ಕಾಣಬೇಕು, ಆ ಥರ ಸರಗನ್ನ ಕ್ಲೀನಾಗಿ ಕುಂಡ್ರಿಸ್ಕೊತಾ ಇದ್ವಿ. ಸೀರೆ ಕಲರ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಆಂಟಿ ತಗೊಂಡಿರೋ ಸೀರೆನೂ ಕೂಡ ಇದೇ ಥರ, ಅಂದರೆ ಡಿಸೈನ್ ಬೇರೆ ಇದೆ ಅಷ್ಟೇ. ನಂತರ ಈಗ ಕಳಸ ಇಡೋದಕ್ಕೂ ಮುಂಚೆ ನಾನು ತಾಮ್ರದ ಬಿಂದಿಗೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ದೇವರಿಗೆ ಹಣೆಗೆ ಮತ್ತು ಈ ಥರ ಕಿವಿ ಓಲೆ ಎಲ್ಲ ಅಂಟಿಸೋದಕ್ಕೆ ಗಮ್ ಬರುತ್ತಲ್ಲ, ಆ ಗಮ್ನ ಕೊಡೋದು, ಅಂದರೆ ಬಿಂದಿಗೆ ಸುತ್ತ ಒಂದು ಸ್ವಲ್ಪ ಇಡ್ತಾಯಿದ್ದೀನಿ. ಏಕೆಂದರೆ ಸ್ಟಿಕ್ಕಾಗಿ ಕೂರುತ್ತೆ ಮತ್ತು ಜರ್ಕಾಡಲ್ಲ, ನಾವು ಇಡೋ ಚೊಂಬು ಏನಿರುತ್ತೆ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗಮ್ನ ಸುತ್ತ ಒಂದು 4-5 ಕಡೆ ಹಾಗಾಗಿ ಇಡ್ತಾಯಿದ್ದೀನಿ. ಬೆಳ್ಳಿ ಚೊಂಬಿಗೆ ಕಡ್ಡಿ ಕಟ್ಟಿದ್ವಲ್ಲ ಅದನ್ನು ಈಗ ಇಟ್ಕೊತಾ ಇದ್ದೀವಿ. ನೀರು ತುಂಬಿಬಿಟ್ಟು ಇಟ್ಕೊಂಡ್ವಿ. ಅದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಗಮ್ಮೆಲ್ಲ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ, ಒಂದು ಸ್ವಲ್ಪನೂ ಅಲ್ಲಾಡಲ್ಲ. ಈಗ ಅರಿಶಿನ ಕುಂಕುಮ ಕಳ್ಸಕ್ಕೆ ಹಾಕೋ ಸಾಮಾನು ಮತ್ತು ಒಂದಷ್ಟು 5 ಬಟ್ಲಿಡ್ಕೆ ಅವೇನೇನೋ ಹೇಳಿದ್ರು, ಸೊ ಅದೆಲ್ಲ ನಂಗೆ ಗೊತ್ತಿಲ್ಲ. ಅದನ್ನೆಲ್ಲ ಹಾಕಾದ್ಮೇಲೆ ಒಂದು ಹೂವು ಇಟ್ಟು ಈಗ ಕಳ್ಸಕ್ಕೆ ಒಂದು 5 ಎಲೆನ ಮುಡಿಸ್ತಾ ಇರೋದು. ಜಾಸ್ತಿ ಕಾಯಿಗೆ ಕಾಣ್ದಂಗೆ ಇಲ್ಲ, ಹಿಂಗೆ ಎಲ್ಲ ಈ ಕಡೆ ತಿರುಗಿಸಿ ಅದೇ ಕಾಣಲ್ಲ ಬಿಡಿ, ಮುಖೋಡ ಕ್ಲೀನಾಗಿ ಕೂತ್ಕೊಳ್ತಲ್ಲ. ಅಲ್ಲಿಗೆ ಹಿಂಗಷ್ಟನ್ನ ಇದು ಮಾಡಿ ಕುಂಕುಮ ಅದು ಕಾಣೋದಿಲ್ಲ, ಇಕ್ಕಬೇಕು ಕಾಣದೇ ಇದ್ರೆ ಅಷ್ಟನ್ನ ಸಾರೇನು ಕಾಣ್ತಾನೆ ಇಲ್ಲ. ಅದು ಯಾವ ಕಾಣ್ತಾ ಇಲ್ಲ ಕಣಮ್ಮ, ಅಂತ ಯಾವ ಆದ್ಮೇಲೆ ಕಾಣ್ತದೆ. ಅಷ್ಟು ನೀರಾಗೆಲ್ಲ ಇದಾಯ್ತದೆ. ಒಂಚೂರು ಕುಂಕುಮ ಬಿಡು. ನಮಸ್ಕಾರ. ಅದ್ರೊಳಗೆ ಏನು ಹಾಕ್ತಾ ಇಲ್ಲ, ಅವೇನ ತಾವ್ರೆ ಬೀಜ ಎಲ್ಲ ಹಾಕಿದೀಯಾ, ಅಡಿಕೆ ಇವು ಎಲ್ಲ ಹಾಕ್ತಾ. ಗುಲ್ಗಂಜಿ ಜೊತೆ ಇದ್ದಾನೆ ತಾವ್ರೆ ಬೀಜ ಅದರೊಳಗೆ ಐತಿ, ಇದ್ರೊಳಗೆ ಇದ್ರ ಸಾಮಾನು ಜೊತೆ ಇಷ್ಟು ತಾನೆ. ಈಗ ಗುಡಿಸ್ಬೇಕು ಸೀರೆನ, ಕೈ ತೊಳ್ಕೊಬರೋ ಅರ್ಶಿನ ಕೈ ತೊಳ್ಕೊ.
ಈಗ ಬ್ಲೌಸ್ ಪೀಸ್ ಏನಿತ್ತು ಅದು ಸ್ವಲ್ಪ ದೊಡ್ಡದಾಗಿ ಅಂದರೆ ಕಳ್ಸ ಕವರ್ ಆಗೋಂಗೆ ಫೋಲ್ಡ್ ಮಾಡಿಕೊಂಡು ಹಿಂದಕ್ಕೆ ಫೋಲ್ಡ್ ಮಾಡಿ ಒಂದು ಪಿನ್ನ ಹಾಕ್ಕೊಂಡಿದ್ದೀವಿ. ಈಗ ಎರಡು ಕಡೆಯೂ ಸರ್ಗ್ ಬರೋ ಹಾಗೆ ಈ ಕಡೆಯೂ ಸ್ವಲ್ಪ ಉದ್ದಕ್ಕೆ ಸರ್ಗ್ ಕಾಣಬೇಕು, ಆ ಕಡೆಯೂ ಸರ್ಗ್ ಕಾಣಬೇಕು. ಆ ಥರ ಎರಡು ಕಡೆಗೂ ಹಾಕೊಂಡು ಫಸ್ಟ್ ಈ ಕಡೆಯಿಂದ ತೆಗ್ದು ಆ ಕಡೆಗೆ ಹಾಕ್ಕೊಂಡಿದ್ದೀವಿ. ಆ ಕಡೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅದಾದಮೇಲೆ ಈ ಕಡೆ ಎಳ್ಕೊಂಡ್ರೆ ಚೆನ್ನಾಗಿ ಕೂರುತ್ತೆ. ಎರಡು ಕಡೆ ಸರ್ಗೇನಿರುತ್ತೆ ಅದರಲ್ಲಿ ಲಾಸ್ಟ್ ಲೇಯರ್, ಆ ಕಡೆ ಲಾಸ್ಟ್ ಲೇಯರ್ ಮತ್ತು ಈ ಕಡೆದು ಲಾಸ್ಟ್ ಲೇಯರ್ ಸೇರಿಸಿ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕರೆಕ್ಟಾಗಿ ನರಿಗೆ ಒಂದೇ ಸಮ ಇರಲಿ ಅಂತ ಒಂದು ಪಿನ್ನ ಹಾಕ್ಕೊಂಡಿದ್ದೆ. ಅದನ್ನ ಈಗ ತೆಗೆದುಬಿಟ್ಟು ನಂತರ ಕ್ಲೀನಾಗಿ ಈಗ ನರಿಗೆನ ಕುಂಡ್ರಿಸ್ಕೊತಾ ಇದ್ದೀನಿ. ಈಗ ಲಕ್ಷ್ಮಿ ಮುಖೋಡಕ್ಕೆ ಅರಿಶಿನ ಕುಂಕುಮ ಮತ್ತು ಕಣ್ಕಪ್ ಎಲ್ಲ ಇಟ್ಬೇಕಲ್ಲ, ಸೊ ಹಾಗಾಗಿ ಒಂದು ಪಂಚೆನ ಹಾಸ್ಕೊಂಡಿದ್ದೀವಿ. ಇದು ಪಂಚೆ ಕೂಡ ತೊಳೆದೇ ಅಂದರೆ ಒಗ್ದು ಇಟ್ಕೊಂಡಿದ್ರು. ಚಾಪೆ ಮೇಲೆಲ್ಲ ಸೀರೆ ಉಡ್ಸೋಬೇಕಾದ್ರೆ ಒಡ್ಡಾಡಿದ್ವಲ್ಲ, ಹಾಗಾಗಿ ಅದ್ರ ಮೇಲ್ಗಡೆ ಇದನ್ನ ಹಾಸ್ಕೊಂಡು ಈಗ ಲಕ್ಷ್ಮಿ ಮುಖೋಡಕ್ಕೆ ಕಣ್ಕಪ್ ಎಲ್ಲ ನಮ್ಮ ಅಕ್ಕನೇ ಬೆಳೀತಾ ಇದ್ದಿದ್ದು, ಅಂದರೆ ಹಾಕ್ತಾ ಇದ್ದಿದ್ದು ಸಾಲ ಅಂದರೆ ಹೋದ ವರ್ಷ ಅವಳು ಬೆಳ್ಳಿಯ ಮುಖವಾಡನ ತೊಗೊಂಡಿದ್ದು ಲಕ್ಷ್ಮಿಗೆ ಅಂತ. ಅದಕ್ಕೆ ಹೋದ ವರ್ಷ ನಾನು ಇರಲಿಲ್ಲ, ನಮ್ಮ ಬೆಳ್ಳಿ ಬಾಣ್ತಿ ಇದ್ದೆ. ಸೊ ಹಾಗಾಗಿ ಈ ಸಲ ನನ್ನ ಕೈಗೆ ಸ್ವಲ್ಪ ಶೇಕ್ ಆಗುತ್ತೆ, ನೀನೇ ಮಾಡು ಅಂತ ಕೊಟ್ಟಳು. ಹಾಗಾಗಿ ವೀಡಿಯೋನ ನೋಡಿಕೊಂಡು ನಾನು ಕೂಡ ಮಾಡಿದೆ. ಅದಾದಮೇಲೆ ಅಕ್ಕ ಅರಿಶಿನ ಕುಂಕುಮ ಮತ್ತು ಕಿವಿ ಓಲೆ ಎಲ್ಲನೂ ಅಂಟಿಸ್ತಾ ಇದ್ಲು. ನಾನು ಮೇಲ್ಗಡೆ ಇನ್ನೊಂದು ಹಣೆಗೆ ಬರುತ್ತಲ್ಲ, ಅದನ್ನ ನಮ್ಮ ಅಕ್ಕ ಹಣೆಗೆ ಇಟ್ಟಿರಲಿಲ್ಲ. ಸೊ ಹಣೆಗೆ ಕುಂಕುಮನ ಇಕ್ತೀನಿ ಅಂತ ಇಕ್ಕಿದ್ಲು. ಹಾಗಾಗಿ ಪೇಟದ ಹತ್ರ ಇನ್ನೊಂದು ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಣೆಗೆ ಬರೋದನ್ನ ಪೇಟಕ್ಕೆ ಅಂಟಿಸ್ದೆ. ನಂತರ ದಾರನ ಕಟ್ಕೊಂಡು ಈಗ ಕಳಶಕ್ಕೆ ಕಟ್ತಾಯಿದ್ದೀವಿ. ನಮಗೂ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಕೊಂಡ್ರಿಸ್ಬೇಕು ಅಂತ ತುಂಬ ಆಸೆ ಆಗಿದ್ದೀನಿ. ಅದು ಯಾವ ವರ್ಷ ನೆರವೇರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೂ ಮುಂಚೆನೇ ಅದು ಲಕ್ಷ್ಮಿಗೆ ಬೇಕಾಗಿರೋಂಥ ಎಲ್ಲ ವಸ್ತುಗಳನ್ನೂ ತೊಗೊಂಡು ಫಸ್ಟ್ನೇ ವರ್ಷನೇ ಚೆನ್ನಾಗಿ ಕೊಂಡ್ರಿಸ್ಬೇಕು ಅಂತ ತುಂಬ ಆಸೆಯಾಗಿದೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ನಂತರ ಇಲ್ಲಿ ಸ್ವಲ್ಪ ಕಣ್ಣೊಳಗಡೆ ಸ್ವಲ್ಪ ಜಾಸ್ತಿ ಬಳಿಬೇಡ ಅಂದಿದ್ಲು ಅಕ್ಕ, ಹಾಗಾಗಿ ಸ್ವಲ್ಪ ಡಾಟಂಗೆ ಇಕ್ಕಿದ್ದೆ, ನಮ್ಮ ಅಕ್ಕ ಹೇಳಿದ್ಲು ಅಂತ. ಅದಾದಮೇಲೆ ಸ್ವಲ್ಪ ದೃಷ್ಟಿ ಆಗುತ್ತೆ, ಏನಾಗಲ್ಲ, ಕಣ್ಣು ಗುಡ್ಡೆ ಸ್ವಲ್ಪ ದಪ್ಪ ಕಾಣ ಹಾಗೆ ಇಕ್ಕು ದೇವರಿಗೆ ಅಂತ ಅಂದ್ಲು. ಸೊ ಅದಾದಮೇಲೆ ಇಕ್ಕಿ ಸ್ವಲ್ಪ ದೃಷ್ಟಿ ಬಟ್ಟನು ನಮ್ಮ ಅಕ್ಕವ್ರ ಅತ್ತೆ ಹೇಳಿದ್ರು, ಅಂದರೆ ಇಕ್ತಾರೆ ಎಲ್ಲರೂ ಸಾಮಾನ್ಯವಾಗಿ, ನಾವು ಮರ್ತ್ಕೊಬಿಟ್ಟಿದ್ವಿ. ಅದಾದಮೇಲೆ ದೃಷ್ಟಿ ಬಟ್ಟನು ಕೂಡ ಇಕ್ಕಿದ್ವಿ. ನಾವು ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ ಯಾವ ಕಡೆ ಇಕ್ಕೋದು ಅಂತ. ಅದಾದಮೇಲೆ ದೃಷ್ಟಿ ಬಟ್ಟೆ ಇಕ್ಕಿ ನಂತರ ಡಾಬ್ ತಂದಿದ್ಲಲ್ಲ, ಫಸ್ಟು ಡಾಬ್ನ ಹಾಕ್ತಾಯಿದ್ದೀವಿ. ಡಾಬು ಸ್ವಲ್ಪ ಅಂದರೆ ಫಿಟ್ಟಾಗಿ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿತ್ತು, ಅಂದರೆ ಒಂಥರ ಜಾರ್ಕೊಂಡಂಗೆ ಆಗ್ತಾಯಿತ್ತು. ಹೆಂಗೋ ಮಾಡಿ ಅದೇ ಎಷ್ಟು ಟೈಟ್ ಆಗುತ್ತೋ ಅಷ್ಟಕ್ಕೆ ಹಾಕಿದ್ದೀವಿ. ಸೊ ಅವಾಗ ಸುಮಾರಾಗಿ ಗೊತ್ತಿದೆ. ಅದಾದಮೇಲೆ ಅಕ್ಕನ ಹತ್ರ ಅಕ್ಕ ಯೂಸ್ ಮಾಡೋವಂಥ ಸರಗಳೇ ಇವು. ಡಾಬು ಮತ್ತು ಚವಲಿ ಈ ಥರದವನ್ನೇನು ಯೂಸ್ ಮಾಡಲ್ಲ, ಸರಗಳು ಮಾತ್ರ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಸರಗಳಿಗೆ ಏನಿಲ್ಲ, ನೀರು ಚುಂಬುಕ್ಸ್ಕೊಳ್ಳೋದು, ಇಲ್ಲಾಂದರೆ ಸ್ವಲ್ಪ ಅರಿಶಿನ ನೀರು ಚುಂಬುಕ್ಸ್ಕೊಂಡು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಒಂದ್ಸಲ ನೀರಲ್ಲಿ ತೊಳ್ಕೊಂಡು ಅದಾದಮೇಲೆ ಒರೆಸ್ಕೊಂಡು ಹಾಕ್ತಾಯಿದ್ದೀವಿ. ನಂತರ ಈ ಥರ ಕಡ್ಡಿ ಇನ್ನೊಂದು ಸ್ವಲ್ಪ ಇತ್ತಲ್ಲ, ಅಲ್ಲಿಗೆ ಬಳೆನ ಹಾಕಿದ್ದೀವಿ. ನಂತರ ಹೂವೆಲ್ಲ ಮುಡಿಸಿದಾಗ ಕರೆಕ್ಟಾಗಿ ಕವರ್ ಆಗುತ್ತೆ, ಅದು ಫುಲ್ ಏನೂ ಕಾಣಲ್ಲ. ಅದಾದಮೇಲೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದಕ್ಕೆ ರೆಡಿ ಆಗಬೇಕಿತ್ತು. ಅದಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇತ್ತು, ಅದಕ್ಕೆ ಪ್ಲೇಟ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಬಿಡೋಣ. ಅದಾದಮೇಲೆ ಬಂದು ಅಂದರೆ ಕೆಳಗಡೆ ಹೂವು ಎಲ್ಲ ಬಿದ್ದಿರೋದು ಮತ್ತು ನಾವೆಲ್ಲ ದಾರ ಕಟ್ ಮಾಡಿದ್ದೆಲ್ಲ ಇತ್ತಲ್ಲ, ಸೊ ಹಾಗಾಗಿ ಅವನ್ನೆಲ್ಲ ಮತ್ತೆ ನಾವು ಪೂಜೆ ಸ್ನಾನ ಬಂದು ಮಾಡಬೇಕಾದ್ರೆ ಮತ್ತೆ ಎಣ್ಣೆಲ್ಲ ತೆಗೆದಾಗ ಎಲ್ಲ ಉದುರುತ್ತಾ ಇರುತ್ತೆ. ಅದಕ್ಕೆ ಫಸ್ಟೇ ರೆಡಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅವಳು ಮಾಡಿಟ್ಟಿರೋಂಥ ತಿಂಡಿಗಳನ್ನೂ ಮತ್ತು ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿಟ್ಟಾದಮೇಲೆ ಸೊ ಒಂದು ಬಟ್ಟೆ ತೊಗೊಂಡು ಗುಡಿಸ್ಕೊತಾ ಇದ್ದೀನಿ. ಯಾಕೆಂದರೆ ಲಕ್ಷ್ಮಿನ ಕುಂಡ್ರಿಸಿದ ಮೇಲೆ ಮನೆಯಲ್ಲಿ ಕಸ ಗುಡಿಸ್ಬಾರ್ದು, ಹಾಗಾಗಿ ಆ ಥರ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡೆ, ಅಂದರೆ ಗುಡಿಸ್ಕೊಂಡೆ. ನಂತರ ಈಚೆ ಕಡೆ ಬಂದು ಅಕ್ಕ ರಂಗೋಲಿ ಹಾಕಿದ್ಲು, 3 ಕಲರ್ ಇದೆ ಅಂತ ಅಂದ್ಬಿಟ್ಟು ಈ ಥರ ಹಾಕಿದ್ದಾಳೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇದರ ಕಂಟಿನ್ಯೂಷನ್ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.